ನನಗ ನನ್ನ ದೇವ್ರು ಬೇಕ್ರಿ. ದೇವ್ರಾ? ಹಾ, ಟೆಂಪಲ್ಗೆ ಗೋ ಮಾಡಿ, ಪುಳಿಯೋಗರೆ ಗಿವ್ ಮಾಡ್ತಾರೆ ಈಟ್ ಮಾಡಕ್ಕೆ. ನನಗ ಬೇಕಾಗಿರೋ ದೇವರು ಈ ಮನೆಯೊಳಗ ಇದ್ದಾರ್ರಿ. ಈ ಮನೆಯಲ್ಲ? ಅದ್ಕೇನಾ? ಓಕೆ, ಕಮ್ ಮಾಡಿ, ಶೋ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಚಾರುಲತಾ, ಕುಂದಾಪುರದ ಲತಾ ಅವ್ರ ಮಗಳು. ತಂಗಿ, ನೀನಲ್ಲವಾ? ನನಗ ಬೇಕಾಗಿರೋದು ದೇವತೆ, ಸಮಾಜ ಸೇವಕಿ, ಈ ಜಗತ್ತನ್ನೇ ಬದಲಾಯಿಸೋಕ್ ಹೊಂಟಿರೋ ಮಹಾನ್ ಸಾಧ್ವಿ. ಹಲೋ, ಅವ್ರನ್ನಲ್ಲೇ ಕೂರಿಸಿ, ನಾನು ಬಂದೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ಸರ್ ಸರ್, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಸಿಟ್ ಮಾಡಿ. ನಮಸ್ಕಾರ. ನೀವು ದರ್ಶನ ಕೊಟ್ರಿ, ನನ್ನ ಜನ್ಮ ಸಾರ್ಥಕ ಆತ್ರಿ ಮೇಡಮ್ ಅವ್ರೆ. ನಿಮ್ಮ ಭಾಷಣಗಳನ್ನ ಸಾಕಷ್ಟು ಕೇಳಿನ್ರಿ ನಾನು. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಪ್ಲೀಸ್ ಡೋಂಟ್ ಟಚ್. ಮೇಡಮ್ ಅವ್ರೆ, ಇಲ್ಲಿ ನೋಡ್ರಿ. ನಿಮ್ಮ ಭಾಷಣಗಳನ್ನ ಕೇಳೀನ್ರಿ ನಾನು. ಅದೆಷ್ಟು ವಿಷಯಗಳನ್ನ ತಿಳ್ಕೊಂಡಿರಿ ನೀವು. ಇಲ್ಲಿ ನೋಡ್ರಿ, ಬೀದಿ ನಾಯಿಗಳಿಗೆ ಬಿಸ್ಕಿಟ್ ಹಾಕ್ಲಿಕ್ಕೆ ಇದನ್ನ ನೋಡ್ರಿ, ಇರುವೆಗಳಿಗೆ ಸಕ್ಕರೆ ಹಾಕ್ಲಿಕ್ಕತ್ತೀರಿ. ಮೇಡಮ್ ಅವರ, ನಿಮ್ಮಂತ ಸಮಾಜ ಸೇವಕಿನ ನಾನೆಲ್ಲೂ ನೋಡೇ ಇಲ್ರಿ. ಮೇಡಮ್ ಅವರ, ನಾನು ಆನಂದ ಅಂತ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡಿನ್ರಿ. ನಿನ್ನೆ ನೆಟ್ ಒಳಗ ನಿಮ್ ಬಗ್ಗೆ ಡಿಟೇಲ್ ಆಗಿ ಓದಿನ್ರಿ. ಮಹಿಳಾ ಸಂಘದೊಳಗ ನೀವು ಅದೆಷ್ಟು ಭಾಷಣಗಳು ಮಾಡಿರಲ್ಲ, ಅದನ್ನೆಲ್ಲ ಡೌನ್ಲೋಡ್ ಮಾಡಿನ್ರಿ. ನಮ್ಮ ಮಾಯಿ ನೆಟ್ಟಲ್ಲಿ ಡೌನ್ಲೋಡ್ ಆಗ್ತಾರಾ? ಚೌಕಾಸಿ ತಾವು ಅವಳು ಏನು ಅರ್ಥ ಆಗಲ್ಲ, ಮೂಢೆ. ನೀವ್ ಹೇಳಿ. ಮೇಡಮ್ ಅವರ, ನೀವು ಇಲ್ಲಿಲ್ರಿ, ಎಲ್ಲೋ ಅದಿರ್ ನೋಡ್ರಿ. ಅಂಕಲ್, ನೀವು ಬ್ರೆಡ್ ಉಪ್ಪಿಟ್ಟು ತಿಂತೀರಾ? ಆಕ್ಸಿಡೆಂಟ್ ಸುಂದರ ಇರ್ತೀಯಾ? ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ನೀವ್ ಹೇಳಿ. ಮೇಡಮ್ ಅವರ, ನಿಮ್ಗೆ ಸಮಯ ಇಲ್ಲ ಅಂತ ನನಗೆ ಗೊತ್ತ್ರಿ. ನಿಮ್ಗೆ ಕಾಲ್ ಶೀಟ್ ಕೈಗೆ ಸಿಗೋದು ಎಷ್ಟು ಕಷ್ಟ ಅದ ಅಂತನೂ ನನಗೆ ಗೊತ್ತ್ರಿ. ಅದಕ್ಕೆ ಬೇಗ ಹೇಳಿ ಮುಗಿಸ್ಬಿಡ್ತೀನಿ ರೀ. ನೋಡ್ರಿ ಮೇಡಮ್ ಅವರ, ನಂದು ಒಂದು ಸಂಸ್ಥೆ ಐತ್ರಿ. ಅದರೊಳಗೆ ನಾನು ಜನಗಳಿಗೋಸ್ಕರ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಆ ಕಾರ್ಡು, ಈ ಕಾರ್ಡು, ಎಲ್ಲ ಕಾರ್ಡುಗಳ್ನು ಮಾಡಿಸ್ಕೊಡ್ತೀನಿ ರೀ. ಅಷ್ಟೇ ಅಲ್ರಿ, ಬ್ಯಾಂಕಿನೊಳಗೆ, ಪೋಸ್ಟ್ ಆಫೀಸ್ನೊಳಗೆ ಅಕೌಂಟ್ ಮಾಡಿಸ್ಕೊಡ್ತೀನಿ ರೀ. ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ವರೆಗೂ ಎಲ್ಲ ಕಾರ್ಡ್ಗಳನ್ನ ಮಾಡಿಸ್ಕೊಡ್ತೀನಿ ರೀ. ನಿಮಗೆ ಯಾವ ಕಾರ್ಡ್ ಬೇಕು ಹೇಳ್ರಿ, ಎಲ್ಲಾನು ಉಚಿತವಾಗಿ ಮಾಡ್ಕೊಡ್ತೀನಿ ರೀ ಮೇಡಮ್ ಅವರೇ. ಓಹೋ, ಸೂಪರು. ನಿಮ್ದು ಕಾರ್ಡ್ ಬಿಸ್ನೆಸ್? ಇದು ಬಿಸ್ನೆಸ್ ಅಲ್ರಿ, ಸೋಷಿಯಲ್ ಸರ್ವಿಸ್. ನೋಡ್ರಿ ಮೇಡಮ್ ಅವರೇ, ನಿಮಗೆ ಆಧಾರ್ ಕಾರ್ಡ್ ಬೇಕ್ರಿ, ಮಾಡಿಸ್ಕೊಡ್ತೀನಲ್ರಿ. ಅದಕ್ಕೆ ಸ್ವಲ್ಪ ರೊಕ್ಕ ಕೊಟ್ರೆ ಸಾಕು. ಪಾನ್ ಕಾರ್ಡ್ ಬೇಕೇನ್ರಿ, ಮಾಡಿಸ್ಕೊಡ್ತೀನಿ ರೀ, ಅದಕ್ಕೂ ರೊಕ್ಕ ಕೊಟ್ರೆ ಆತು. 100, 1,000, 10,000, ಲಕ್ಷ ಎಷ್ಟು ಬೇಕು ಹೇಳಿ ಕೊಡ್ತೀನಿ. ಕೇವಲ ₹1 ರೀ ಮೇಡಮ್ ಅವರೇ. ₹1 ಪ್ಯಾನ್ ಕಾರ್ಡ? ₹1 ಆಧಾರ್ ಕಾರ್ಡಾ? ₹1 ಏನು ಅದು? ರೇಷನ್ ಕಾರ್ಡ್? ಅದಾ? ಹೌದ್ರಿ, ನಾನು ನಿಮ್ಗೆಲ್ಲರಿಗೂ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಯಾರ್ಯಾರಿಗೆ ಯಾವ್ಯಾವ ಕಾರ್ಡ್ ಇಲ್ಲ ಎಲ್ಲ ಕಾರ್ಡ್ಗಳನ್ನ ಮಾಡಿಸ್ಕೊಡ್ತೀನಿ ರೀ. ಹೇಳ್ರಿ, ನಿಮ್ಗೆ ಯಾವ್ಯಾವ ಕಾರ್ಡ್ ಬೇಕು ಅಂತ ಈಗಲೇ ಮಾಡಿಸ್ಕೊಡ್ತೀನಿ. ಅದು ಕಾಫಿ ಕುಡಿತಾ ಮಾತಾಡೋಣವಾ? ಆಗ್ಬೋದು. ಹೇಳಿ, ನಿಮ್ಮ ಹೆಸರು, ಅಡ್ರೆಸ್ ಪ್ರೂಫ್ ಮತ್ತು ಫೋಟೋಸ್ ಎಲ್ಲದನ್ನು ಕೊಡಿ. ಸರ್, ನಾನು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡೋಣ ಅಂತಿದ್ದೀನಿ. ಪಾಸ್ಪೋರ್ಟ್ ಕೊಡಿಸ್ತೀರಾ? ಸರ್, ನಮ್ಮ ಮನೆಗೆ ರೇಷನ್ ಕಾರ್ಡೇ ಇಲ್ಲ, ರೇಷನ್ ಕಾರ್ಡ್ ಮಾಡಿಸ್ಕೊಡ್ತೀರಾ? ಆನಂದವ್ರೆ, ನನ್ಗೊಂದು ಕ್ರೆಡಿಟ್ ಕಾರ್ಡ್ ಬೇಕಾಗಿತ್ತು. ಅಪ್ಪಣೆ ಆಗ್ಲಿ. ನನ್ಗೆ ಗ್ರೀನ್ ಕಾರ್ಡ್ ಸಿಗುತ್ತಾ? ಸಿಗುತ್ತೆ ಸಿಗುತ್ತೆ. ರೇಷನ್ ಕಾರ್ಡು ಗ್ರೀನ್ ಕಲರ್ದು ಸಿಗುತ್ತೆ.
ಸಾಯಂಕಾಲ ಬರ್ತೀನಪ್ಪ. ನೀವೇನ್ ಬರಕ್ ಹೋಗ್ಬೇಡಿ. ಇಲ್ಲಿ ನನ್ನ ಫ್ಯಾನ್ ಒಬ್ರು ಬಂದಿದ್ದಾರೆ. ಅವರು ಎಲ್ಲಾ ತರದ ಕಾರ್ಡು ಮಾಡಿಸ್ಕೊಡ್ತಾರಂತೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಪ್ಯಾನ್ ಕಾರ್ಡು, ಎಕ್ಸೆಟ್ರಾ ಎಕ್ಸೆಟ್ರಾ. ನಿಮ್ಮ ಆಫೀಸಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ಅವ್ರು ಮಾಡಿಸ್ಕೊಡ್ತಾರೆ. ನಾನ್ ಇನ್ಫ್ಲೂಯೆನ್ಸ್ ಮಾಡ್ತೀನಿ. ಅವ್ರ ಚಾರ್ಜಸ್ ಎಷ್ಟು ಗೊತ್ತಾ? ಕೇವಲ ₹1 ಆತಾಯ್ತಲ್ವಾ? ಹೇಳ್ಬಿಟ್ಟು ನಂಗೆ ಫೋನ್ ಮಾಡಿ. ಹಾ, ಆಯ್ತಾಯ್ತು. ಓಕೆ, ಬಾಯ್. ನಿಮ್ಮ ಹೆಸರು, ನಿಮ್ಮ ಹಸ್ತಾಕ್ಷರ ಹಾಕ್ರಿ. ಈ ದೇಶದಲ್ಲಿ ನಾನು ಮಾಡ್ತಾ ಇರೋ ಲಾಸ್ಟ್ ಸಿಗ್ನೇಚರ್. ನೆಕ್ಸ್ಟ್ ಏನಿದ್ರು ಮೇಡಮ್ ಅವ್ರೆ, ಎಲ್ಲರ ಮಾಹಿತಿ ತಗೊಂಡಿನ್ರಿ. ಕಾರ್ಡ್ ಬರೋದು ಸ್ವಲ್ಪ ತಡ ಆಗ್ತೈತ್ರಿ. 1 ತಿಂಗಳದೊಳಗೆ ಮುಟ್ಟಿಸ್ಬಿಡ್ತೇನೆ ರೀ. ನಿಮ್ಗೆ ಗೊತ್ತಲ್ರಿ, ಆಧಾರ್ ಕಾರ್ಡ್ ಆದ್ರೆ 2 ತಿಂಗಳು ತಗೊಳುತ್ತೆ, ಪಾನ್ ಕಾರ್ಡ್ ಆದ್ರೆ 20 ದಿನ ತಗೊಳುತ್ತೆ, ಪಾಸ್ಪೋರ್ಟ್ ಅಂತೂ ಕೇಳಲೇಬೇಡ್ರಿ 2 ತಿಂಗಳು ತಗೊಳುತ್ತೆ. 1 ತಿಂಗಳದೊಳಗೆ ನಿಮ್ಗೆಲ್ಲ ಕಾರ್ಡ್ ಮುಟ್ಟಿಸ್ಬಿಡ್ತೀನಿ ರೀ. ತಡ ಆತು ಅಂತ ಬೇಸರ ಮಾಡ್ಕೋಬೇಡ್ರಿ, ಹಂಗ ನನ್ನ ಬೈಕೋಬೇಡ್ರಿ. ಮತ್ತೆ ಇಟ್ಸ್ ಓಕೆ, ಫೈನ್. ನನ್ನ ಫ್ಯಾನು, ನಾನು ಹೇಳ್ತೀನಿ. ಬರ್ತೀನಿ ರೀ. ಆಯ್ತು, ಥ್ಯಾಂಕ್ ಯು. ಬರ್ತೀನಿ. ಆಯ್ತು, ಹೆಂಗೆ ನನ್ನ ಹವಾ? ಏನು ಕಾರ್ಡು ಅಂತ ಇದ್ದೀರಿ? ಏನು ಇಸ್ಪೀಟ್ ಕಾರ್ಡಾ? ಏ, ಇಸ್ಪೀಟ್ ಕಾರ್ಡ್ ಅಲ್ಲ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಯಾವ ಕಾರ್ಡ್ ಆದ್ರೂ ಸರಿ. ನನ್ನ ಶ್ರೀಮತಿಗೆ ಒಬ್ಬ ಫ್ಯಾನ್ ಇದಾರೆ, ಆನಂದ್ ಅಂತ. ನಿಮ್ಗೆ ಯಾವ ಕಾರ್ಡ್ ಬೇಕಾದ್ರೂ ಮಾಡ್ಕೊಡ್ತಾರೆ. ಹಂಗಾರೆ ಎಲ್ಲ ಬಿಟ್ಟಿಯನ್ನೇ. ಮೊದಲು ಎಲ್ರು ಕಾರ್ಡುಗಳು ಫ್ರೀ ಆಗಿ ಕೊಡ್ತೀವಿ ಅಂತಾರೆ. ಆಮೇಲೆ ಅವ್ರು ಕೇಳಿದಷ್ಟು ಕೊಡ್ಬೇಕ್ರಿ ಸುಡುಗಾಡು. 100, 200, 300, 400, 500, 1000 ಹೋಗುತ್ತೆ ಅಂತೀನಿ. ಏ, ಇಲ್ಲ, ₹1 ಮಾಡ್ಕೊಡ್ತಾರೆ. ಅದೇ ರೂಪಾಯಿ ಕಾರ್ಡು ಅಲ್ರಿ. 1 ಕಾರ್ಡ್ಗೆ ₹1 ಅಂತ ಅರ್ಥ ಸುಡುಗಾಡು. ಸರ್, ಅಷ್ಟು ಕಡಿಮೆ ಬೆಲೆಗೆ ಕಾರ್ಡ್ಗಳು ಸಿಗುತ್ತೆ ಅಂತ ನಾವೇನ್ ಅದನ್ನ ಕೊರಳು ಕಟ್ಕೊಳಕ್ಕಾಗತ್ತಾ? ಯಾರೇ ಅವ್ರು ಎಲ್ಲಾದ್ರೂ ಇಟ್ಕೊಳ್ಳಿ, ಎಲ್ಲಾದ್ರೂ ಕಟ್ಕೊಳ್ಳಿ, ಅದನ್ನ ಕಟ್ಕೊಂಡು ನಮ್ಗೇನ್ರಿ ಆಗ್ಬೇಕು ಸುಡುಗಾಡು? ಅದನ್ನ ಹಿಂಗೆಲ್ಲ ಕಟ್ಕೋಬೋದಾ? ಅಯ್ಯೋ, ಕಟ್ಕೊಳ್ಳಬಹುದು, ಇಟ್ಕೊಳ್ಳಬಹುದು. ಸುಮ್ನೆ ಕೂತ್ಕೊಂಡ್ರಿ. ಇಟ್ಕೊಳ್ಳೋದ? ಹೋಗಿ ಸರ್, ನನಗ್ ನಾಚಿಕೆ ಆಗತ್ತೆ. ಕ್ಲೀಶ್ ಅವರೇ, ನೀವು ಬೇಕಾದ್ ಮಾಡಿಸ್ಬೋದು. ಸಿಂಪಲ್. ನಿಮ್ಮ ಡೇಟ್ ಆಫ್ ಬರ್ತ್, ಅಡ್ರೆಸ್ ಪ್ರೂಫ್ ಕೊಟ್ರೆ ಸಾಕು. ಡೇಟ್ ಆಫ್ ಬರ್ತಾ? ಹೋಗಿ ಸರ್, ನನ್ಗೆ ನಾನು ಹುಟ್ಟಿರೋ ಡೇಟೇ ಜ್ಞಾಪಕ ಇಲ್ಲಪ್ಪ. ಅಯ್ಯ, ಯಾಕ್ರಿ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಇಷ್ಟೊಂದು ನಾಚ್ಕೊಳ್ತೀರಾ? ಇನ್ನು ತೊಟ್ಲೆ ಕಟ್ಟಿಲ್ಲ, ಮೆಟ್ಲು ಇಳ್ಕೊಂಡ್ ಬಂದ್ಬಿಡ್ತಾರೆ. ಸರ್, ನಾವು ಡೇಟ್ ಆಫ್ ಬರ್ತ್ ಕಾಲನ್ನ ಖಾಲಿ ಬಿಡಕ್ಕಾಗಲ್ವಾ? ಖಾಲಿ ಬಿಟ್ರೆ ಹುಟ್ಟೇ ಇಲ್ಲ ಅಂತಾರ. ರೇ, ಇವ್ರು ಹುಟ್ಟಾಗಿದ್ಯಲ್ರಿ. ರೇ, ನೀವ್ ನಾಚ್ಕೊಂಡ್ ಮಾತ್ರಕ್ಕೆ ಏನ್ ನಿಮ್ ಆಯಸ್ ಕಮ್ಮಿ ಆಗ್ಬಿಡತ್ತೇನ್ರಿ? ಕೇಳಿಸ್ಕೊಳ್ಳಿ, ಪ್ರತಿದಿನ ಬೆಳಿಗ್ಗೆ ಸೂರ್ಯ ಹುಟ್ತಾನೆ, ಸಾಯಂಕಾಲ ಮುಳುಗ್ತಾನೆ. ಒಂದೊಂದ್ಸಲ ಸೂರ್ಯ ಹುಟ್ಟಿ ಮುಳುಗದಾಗ್ಲೂ ನಾವು ದೊಡ್ಡವರಾಗ್ತಾ ಹೋಗ್ತೀವ್ರಿ ಸುಡುಗಾಡು. ದಿನ ದೊಡ್ಡವರಾಗ್ತೀವ ನೋಡಿ. ಸಾರ್, ಬಾಣ್ಲಿ ಬಾಸ್ಗೆ ಕಾರ್ಡ್ ಏನೋ ಬೇಕಾ ಕೇಳ್ಬಿಡಿ ಸಾರ್. ನಾನ್ರಿ ನಾನು ಕಾರ್ಡ್ ಬೇಡ್ರಿ, ನಮ್ಗೆ ಯಾಕ್ರಿ ಕಾರ್ಡು? ನಾವೇನ್ ಪೋಸ್ಟ್ ಕಾರ್ಡ್ ಯೂಸ್ ಮಾಡಲ್ಲ, ಏನಿಲ್ಲಪ್ಪ. ಏನಿದ್ರು ಬರೀ ಇಮೇಲು ಇಲ್ಲ ಫಿಮೇಲ್. ಮೇಲಕ್ಕೆ ಹೋಗಿ ಕಾರ್ಡ್ ಹಾಕಿರ್ಬೇಕು. ಸಾರ್, ಮೇಲೋಗಕ್ಕೆ ಒಂದು ಪಾಸ್ಪೋರ್ಟ್ ಆದ್ರೂ ಬೇಡವಾ? ಮೇಲೆ ಅಂದ್ರೆ ಸಾರ್, ಓ ಶರಾಬೈತೆ. ಮೇಲಕ್ಕೆ ಹೋದ್ರೆ ಯಾರು ಕೇಳ್ತಾರ ನಮ್ಮನ್ನ? ನಿಮಗೆ ಗೊತ್ತಿಲ್ಲ ಸಾರ್, ಎಲ್ಲಾ ಡೀಟೇಲ್ಸ್ನು ತಗೊಂಡೋಗ್ಬೇಕು. ಇಲ್ಲ ಅಂತಂದ್ರೆ ಮೇಲಿಂದ ತಳ್ಳಿಬಿಡ್ತಾರೆ. ತ್ರಿಶಂಕು ಸ್ವರ್ಗ. ಬರ್ತ್ ಸರ್ಟಿಫಿಕೇಟಿಗೆ ಡೇಟ್ ಎಷ್ಟು ಮುಖ್ಯನೋ ಅಷ್ಟೇ ಡೆತ್ ಸರ್ಟಿಫಿಕೇಟು ಮುಖ್ಯ. ನಾನು ಬದುಕಿರೋವಾಗ್ಲೇ ಡೆತ್ ಸರ್ಟಿಫಿಕೇಟ್. ಡೇಟ್ ನ ಖಾಲಿ ಬಿಟ್ಟಿರ್ತಾರೆ, ಮೇಲುಸಿರು ಎಳೆದಾಗ ತುಂಬಿಕೊಳ್ಳಿ ಸರ್. ಸುಮ್ಮನೆ ರೀ, ಯಾರು ನಿಮ್ ತಲೆ ಕೆಡಿಸಿದವರು? ಆನಂದ ಅಂತ ತುಂಬಾ ಹೆಲ್ಪ್ ಮಾಡೋದು ಬಂದಿದ್ದಾನೆ. ನಮ್ಮ ಶ್ರೀಮತಿಗೆ ಅವನು ಫ್ಯಾನ್ ಸರ್. ನಿಮ್ಗೆ ಯಾವ ಕಾರ್ಡ್ ಬೇಕಾದ್ರೂ ಮಾಡಿಸ್ಕೊಡ್ತಾನೆ. ಹಾಗಾದ್ರೆ ನನ್ಗೊಂದು ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಡ್ರಿ. 10 ಲಕ್ಷ ರೂಪಾಯಿ ಲಿಮಿಟ್ ಅಪ್ಪ, ಆಗತ್ತಾ? ಸುಮ್ಮನೆ ಎದ್ದೋಗ್ರೆ ಕೆಲಸ ನೋಡೋಗ್ರಿ. ಕಾಮ್ ಚೋರ್ಸ್. ಅದಕ್ಕೆ ಏನ್ ಸ್ಪೆಷಲ್ ಇವತ್ತು? ಮೆಣಸೆಲ್ಲ ಹಾಕಿ ಬ್ರೆಡ್ ಪೊಂಗಲ್ ಮಾಡಿದೀನಿ. ಅದಕ್ಕೆ ನಿಮಗ್ ಬ್ರೆಡ್ ಹಾಕ್ತಲೆ ಪೊಂಗಲ್ ಮಾಡಕ್ಕೆ ಬರಲ್ವಾ? ನಿಮ್ಮಿಯವ್ರೆ, ಎಂಥ ಮಾತು ಅಂತ ಆಡ್ಬಿಟ್ರಿ. ನಮ್ಮ ಅಕ್ಕೆಗೆ ಬ್ರೆಡ್ ಹಾಕ್ತಾ ಏನಾದ್ರೂ ಮಾಡಕ್ ಬರುತ್ತೆ? ನನ್ಗೆ ಈ ಪೊಂಗಲ್ ಗಿಂಗಲ್ಲೆಲ್ಲ ಏನು ಬೇಡ.
ಆ ಒಣಗಿರೋ ಬ್ರೆಡ್ ಕೊಡು, ಕಚ ಕಚ ಅಂತ ತಿನ್ಕೋತೀನಿ. ಅಮ್ಮ ಪ್ಲೇನ್ ಬ್ರೆಡ್ ಚೆನ್ನಾಗಿರಲ್ಲ ಅಮ್ಮ, ಅಟ್ಲೀಸ್ಟ್ ಅದ್ರ ಜೊತೆಗೆ ಚಟ್ನಿ ಪುಡಿ ತುಪ್ಪ ಏನಾದ್ರು ಇಟ್ಕೋ. ಪಾಪು ಇನ್ನ ಅಂತ ದುರ್ಗತಿ ನನಗೆ ಬಂದಿಲ್ಲಪ್ಪ. ಇವತ್ತು ಸಂಜೆ ಮಹಿಳಾ ಸಮಾಜದಲ್ಲಿ ಮೀಟಿಂಗ್ ಇಟ್ಕೊಂಡಿದೀನಿ, ಅಲ್ಲಿ ಮಸಾಲೆ ದೋಸೆ ತರ್ಸ್ಕೊತೀನಿ, ತಿಂತೀನಿ. ಓಕೆ? ವಾವ್, ಬೆಣ್ಣೆ ಮಸಾಲೆ ದೋಸೆ ಬಟರ್ ಪುಟ್ ಮಾಡಿರ್ತಾರೆ. ಭಟ್ರೆ ದೋಸೆ ಹಾಕಿ ಬಟ್ರ್ ಹಾಕೋದು. ಅಮ್ಮ ಅದೇನೋ ಕಾರ್ಡ್ಗಳು ಮಾಡಿಸ್ತೀವಿ ಅಂತ ಹೇಳಿದ್ವಲ್ಲ, ಅವ್ರು ಇನ್ನೂ ಬಂದಿಲ್ವಾ? ಇಲ್ಲ ಕಣೋ, ನಾಳೆ ನಾಡಿದ್ರಲ್ಲಿ ಬಂದು ಕೊಡ್ತಾರೆ ಅನ್ಸತ್ತೆ. ಅಮ್ಮ ಅವರು ಬಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೋಮ್ಮ. ನಮ್ಮ ಆಫೀಸಲ್ಲೂ ಸುಮಾರು ಜನ ಕೇಳ್ತಿದ್ರು ಆನಂದ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ. ಸ್ವೀಟು ಡಬ್ಬಿಗೆ ಏನ್ ಹಾಕಿದ್ಯಾ? ಸ್ಪೆಷಲ್ ಬ್ರೆಡ್ ಕೋಫ್ತಾ ವಿತ್ ಬನ್ ಅಂಡ್ ಕರ್ರಿ. ಪಾಪು ಯಾವ ಖುಷಿಯಲ್ಲಿ ಕೇಳ್ತೀಯ ಡಬ್ಬಿಗೆ ಏನಿದೆ ಅಂತ? ಬ್ರೆಡ್ ಇದೆ, ಒಂದು ಔತರ ಇರುತ್ತೆ ತಾನೆ, ತೊಗೊಂಡು ಹೋಗ್ಬೋದಲ್ವಾ? ಕರಿ. ಸರಿ ಬಾಯ್. ಬಾಯ್. ಚಕ್ರ ತಗೊಂಬ. ಕಮಡಿ. ನಮ್ ದೇವತೆ ಇದ್ದಾರ? ಹಾ, ಇಲ್ಲೇ ಇದ್ದಾರೆ. ಶ್ರೀಹರಿ, ನಮಿತಾ, ಶ್ರೀಮತಿ. ಮೇಡಮ್ ಅವರೇ, ಇದ್ರೊಳಗೆ ಒಟ್ಟು 9 ಕಾರ್ಡ್ ಅವರಿ. ಇದ್ರ ಸರ್ವಿಸ್ ಚಾರ್ಜು 9 ರೂಪಾಯಿ. ಬರೀ 9 ರೂಪಾಯ? ನೀವು ಅಟ್ಲೀಸ್ಟ್ 1,000 ರೂಪಾಯಿ ತಗೋಬೇಕು. ಬೇಡ್ರಿ ಮೇಡಮ್ ಅವ್ರೆ, ಮಾತಿಗೆ ತಪ್ಪಿದ್ರ ನಾ ಸತ್ತಂಗ್ರಿ. ನಾ ಅವತ್ತ ಹೇಳಿನಲ್ರಿ, ಟೋಕನ್ ಅಂತ ಹೇಳಿ 1 ರೂಪಾಯಿ ತಗೋತೀನಿ ಅಷ್ಟೇ. ಟಂಟಡಾನ್. ತಗೊಳ್ಳಿ, 10 ರೂಪಾಯಿ ಇಟ್ಕೊಳ್ಳಿ. ಬೇಡ್ರಿ ಮೇಡಮ್ನವ್ರೆ, 9 ಕಾರ್ಡಿಗೆ 9 ರೂಪಾಯಿ ಅಷ್ಟೇ. ತಗೋರಿ 1 ರೂಪಾಯಿ. ಈ ತರ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಟೈಮು ದುಡ್ಡು ಖರ್ಚಾಗಿರುತ್ತೆ ಅಂತ ನನಗೆ ಗೊತ್ತು. ಆದ್ರೂ ನೀವೇನು ತಗೋತಾ ಇಲ್ವಲ್ಲ. ನಿಮ್ಮಂತ ಸರಳ ಸುಂದರ ಸಾಮಾಜಿಕ ವ್ಯಕ್ತಿನ ನಾನು ಎಲ್ಲೂ ನೋಡಿಲ್ಲ. ಇದೆಲ್ಲ ಒಂದು ಸೋಷಿಯಲ್ ಸರ್ವಿಸ್ ಮೇಡಮ್ನವ್ರೆ. ನಮ್ಮಿಂದ ಇನ್ನೊಬ್ರು ಕಲಿಬೇಕ್ರಿ. ಇದರಿಂದ ಎಷ್ಟು ಅನುಕೂಲ ಅದ ಅಂತ ಹೇಳಿ ಮುಂದೆ ನಿಮ್ಗೆ ತಿಳಿದೈತಿ. ನಾನೇನ್ ಬರ್ತೀನಿ. ಮೇಡಮ್ನವ್ರೆ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ನೋಡಿದ್ರೆ ಯಾವುದೋ ಶಕ್ತಿ ದೇವತನ ನೋಡ್ದಂಗ ಆಗ್ತಿತ್ರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ. ನಾನು ಬರ್ತೀನಿ. ಏನಿ ಮೇಡಮ್, ಇಲ್ಲಿಯೇ ಮುಖ ಮುಚ್ಚಿ ಹೊಡ್ಕೋತ್ಯಾ? ಶ್ರೀಹರಿ, ಬ್ಯಾಂಕ್ ಇಂದ ಎಲ್ಲರಿಗೂ ಗ್ರೀಟಿಂಗ್ ಸೆಂಡ್ ಮಾಡಿದಾರೆ ಕಣ. ಓಹೋ, ನ್ಯೂ ಇಯರ್ ವಿಶಸ್ ಇರ್ಬೋದು ಕಣೆ. ಇಷ್ಟು ಬೇಗನಾ? ನ್ಯೂ ಇಯರ್ ಬೇಗ ಬರ್ಲಿ ಅಂತ ಕಳ್ಸಿದ್ದಾರೆ. ಏನ್ ಮಾಡ್ತಿದ್ದೀರಾ? ಮಮ್ಮಿ, ನಿಮ್ಗೂ ಗ್ರೀಟಿಂಗ್ ಸೆಂಡ್ ಮಾಡಿದ್ದಾರೆ. ಸಿ ಮಾಡಿ. ಸಾಲದ ನೋಟಿಸ್. ನಾನ್ ಸಾಲ ತಗೊಂಡಿದ್ನಾ? ಶ್ರೀಹರಿ, ನನಗೆ ಬ್ಯಾಂಕ್ ಇಂದ 10 lakhs ಗಿವ್ ಮಾಡ್ತಾರಂತೆ ಕಣ. ತಿನ್ನಿ, ನೀನ್ ಬ್ಯಾಂಕ್ ಇಂದ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ಯಾ ಅಂತ ನೋಟಿಸ್ ಕಳ್ಸಿರೋದು. ಕಂಡ್ಬಿಟ್ಟು ಓದು. ನಾನ್ ಯಾವಾಗ ಲೋನ್ ಟೇಕ್ ಮಾಡ್ದೆ? ನನಗೇನೋ ಗೊತ್ತೋ, ನೀನು ಸಾಲ ತಗೊಂಡಿದ್ಯಾ ಅಂತ ನೋಟಿಸ್ ಕಳ್ಸಿದಾರಲ್ಲಮ್ಮ. ಅಯ್ಯೋ, ನನ್ನ ಕೈಯಲ್ಲಿ ಇದೆ ತಾನೆ ಡಾಕ್ಯುಮೆಂಟು, ನನಗೆ ಗೊತ್ತಾಗ್ತಿದೆ. ಇದು ಮೋಸ್ಟ್ಲಿ ಬೇರೆ ಯಾವ್ದೋ ಅಡ್ರೆಸ್ ಹೋಗೋದು ಬೈ ಮಿಸ್ಟೇಕ್ ಇಲ್ಲಿ ಬಂದಿರ್ಬೇಕಷ್ಟೇ. ಮಾಯೆ, ಕರೆಕ್ಟ್ ಅಡ್ರೆಸ್ ಪ್ರಿಂಟ್ ಆಗಿದೆ. ಅದ್ ಹೇಗ್ ರಾಂಗ್ ಅಡ್ರೆಸ್ ಬರಕ್ ಸಾಧ್ಯ? ಇದು ಕಂಪ್ಯೂಟರ್ ಜನರೇಟೆಡ್ ಡಾಕ್ಯುಮೆಂಟ್, ಸಿಗ್ನೇಚರ್ ಬೇಡ ಅಂತ ಇಲ್ಲೇ ಹಾಕಿಲ್ವಾ? ಎಸ್ ಮಮ್ಮಿ, ಕರೆಕ್ಟ್. ಇಲ್ಲೇನೋ ನಡೀತಿದೆ. ಏನು ನಡೀತಾ ಇಲ್ಲ, ನಾನು ಫೋನ್ ಮಾಡಿ ವಿಚಾರಿಸ್ಕೋತೀನಿ. ನಾನು ಸಾಲ ತಗೊಂಡಿಲ್ಲ ತಾನೆ, ಅಷ್ಟೇ ಬೇಕಾಗಿರೋದು. ನಡೀರಿ, ಏನಾದ್ರು ಒಂದು ನಡೀತಾನೆ ಇರ್ತಿ ಮನೇಲಿ. ಪಾಚು ಶ್ರೀಮತಿ ಅಂದ್ರೆ ನಾನೇ ಪಾಚು ಶ್ರೀಮತಿ, ಕೂತ್ಕೊಳ್ಳಿ. ಇದು ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಕರೆಯಕ್ಕೆ ಬಂದಿದ್ದೀರಾ? ನೋಡಿ, ನವೆಂಬರ್ ಡಿಸೆಂಬರ್ ಅಲ್ಲಿ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ಯಾಕಂದ್ರೆ ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು. ನೀವೊಂದು ಕೆಲಸ ಮಾಡಿ, ನಿಮಗೆ ಯಾವ ಡೇಟ್ಸ್ ಬೇಕು ಅಂತ ಹೇಳಿ ನಾನು ಡೈರಿ ಚೆಕ್ ಮಾಡಿಬಿಟ್ಟು ನಾನೇ ನಿಮಗೆ ವಾಪಸ್ ಡೇಟ್ಸ್ ಕೊಡ್ತೀನಿ. ಅವತ್ತು ನೀವು ಇವೆಂಟ್ನ ಇಟ್ಕೊಂಬಿಡಿ. ಮೇಡಮ್, ನಾನು ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಅಂತ, ಇವರು ರಿಕವರಿ ಆಫೀಸರು ರೇವಣ್ಣ. ಓ, ನಿಮ್ ಬ್ಯಾಂಕಲ್ಲಿ ಭಾಷಣ ಇಟ್ಕೋಬೇಕು ಅಂತನಾ? ಯಾವ ನನ್ನ ಮಗನಿಗೆ ಬೇಕ್ರಿ ನೀವು ಭಾಷಣ? ಬ್ಯಾಂಕಲ್ಲಿ ಸಾಲ ತಗೊಂಡ್ಮೇಲೆ ಕಟ್ಟದ್ ಬೇಡವಾ? ನೀವೇ ನೀರ್ ಭದ್ರನ? ನಮ್ಮ ಹೊಸ ಮ್ಯಾನೇಜರ್ ಏನೋ ಕೊಡಂಗಿನ? ಇರೆಸ್ಪಾನ್ಸಿಬಲ್ ಇಡಿಯಟ್ಸ್. ಲಕ್ಷ ಲಕ್ಷ ಸಾಲ ತಗೊಂಡು ಮನೇಲಿ ಕೂತ್ಬಿಟ್ರೆ ನಾವು ಬಿಟ್ಬಿಡ್ತೀವಾ? ಯಾರ್ರಿ ಅದು? ಶ್ರೀಹರಿ? ನಾನೇ ಶ್ರೀಹರಿ. ಕಡಿದ್ರೆ 4 ಕಾಳಾಗ್ತೀರಾ? ಜ್ಞಾನ ಬೇಡವೇನ್ರಿ ನಿಮ್ಗೆ? 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಾ, ಸ್ಮಾಲ್ ಬಿಸ್ನೆಸ್ ಫೈನಾನ್ಸ್ ಅಂತ. ನನಗೂ 10 ಲಕ್ಷ ರೂಪಾಯಿ ನೋಟಿಸ್ ಬಂದಿದೆ. ನೀವೇನಾ ಚಾರುಲತಾ ಅಂದ್ರೆ?
ಬ್ರೆಡ್ ಅಂಗಡಿ ಇಡ್ತೀನಂತ 10 ಲಕ್ಷ ರೂಪಾಯಿ ಫೈನಾನ್ಸ್ ತಗೊಂಡಿದ್ದೀರಾ? ಎಲ್ರಿ ಇದೆ ಬ್ರೆಡ್ ಅಂಗಡಿ? ಬ್ರೆಡ್ ಅಂಗಡಿ ಎಲ್ಲಾ ಕಡೆ ಇದೆ. ಅದಲ್ಲ, ನೀವು ಸಾಲ ತಗೊಂಡ್ ಮಾಡಿದಿರಲ್ಲ ಬ್ರೆಡ್ ಅಂಗಡಿ, ಅದೆಲ್ಲಿದೆ? ನನ್ಗೂ 10 lakhs ನೋಟಿಸ್ ಕಮ್ ಮಾಡಿದೆ. ನೀವು 10 ಲಕ್ಷ ರೂಪಾಯಿ ಸಾಲನ ಪಾನಿಪುರಿ ಅಂಗಡಿಗೆ ಅಂತ ತಗೊಂಡಿದ್ದೀರಾ. ಪಾನಿಪುರಿ ಏನಮ್ಮ ಹೇಳ್ತಿದ್ದಾರೆ ಇವರು? ನಾನು ಪಾಚೋ ಶ್ರೀಮತಿ, ಮಹಿಳಾ ಸಂಘದ ಪ್ರೆಸಿಡೆಂಟ್. ಐ ಡೋಂಟ್ ಕೇರ್. ಸುಸ್ತಿದಾರನ್ ಜೊತೆ ಕುಸ್ತಿ ಮಾಡಕ್ಕೂ ರೆಡಿ ನಮ್ ಬ್ಯಾಂಕ್ ಮ್ಯಾನೇಜರು. ನಾವು ನಿಮ್ಗೆ ಸಾಲ ಅಂತ ಕೊಡೋದು ಇನ್ನೊಬ್ಬರ ದುಡ್ಡನ್ನ, ಮಧ್ಯೆ ಟ್ರಸ್ಟಿಯಾಗಿ ನಿಂತು ನಾವು ಕಂಡೋರ್ ದುಡ್ಡನ್ನ ನಿಮ್ಗೆ ಸಾಲ ಅಂತ ಕೊಟ್ಟಿರ್ತೀವಿ. ಅಲ್ಲ, ನೀವು ಸರಿಯಾಗಿ ಕಟ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಉತ್ತರ ಕೊಡೋದು ಅಂತ. ನಾವ್ ಸಾಲ ತಗೊಂಡಿಲ್ಲ ಕಣಯ್ಯ. ಕಾರಸ್ತಾ ನಮ್ಮ ಯಜಮಾನ್ರನ್ನ ಏನ್ ಗಾಂಜಾ ಸೊಪ್ಪು ತಿನ್ಕೊಂಬಂದ್ ಮಾತಾಡ್ತಿದ್ದೀರಾ? ದಂಟಿನ ಸೊಪ್ಪು ತಿನ್ನಿಸ್ಬಿಡ್ತೀವಿ. ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ, ಗೌರವ ಕೊಡಿ. ಬ್ಯಾಂಕಿಂದ ಅಫಿಷಿಯಲ್ಗಳು ಬಂದಾಗ ಅವ್ರಿಗೆ ಈಗ ಮಾತೆಲ್ಲ ರೋಪ್ ಆಗ್ತೀರೇನ್ರಿ? ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದ್ದೀರಾ, ಸುಮ್ನೆ ನಡೀರಿ ಆಚೆ. ಗೆಟ್ ಔಟ್. ಮಗನೇ ಶ್ರೀಹರಿ, ಇವರಿಬ್ರನ್ನ ಮನೆಯಿಂದ ಆಚೆ ಹಾಕು. ನೀನೊಬ್ನ ಕೈಲಿ ಆಗಿಲ್ಲ ಅಂದ್ರೆ ಇವರಿಬ್ರು ಹೆಲ್ಪ್ ತಗೋ. ಆಶೀರ್ವಾದ ಮಾಡಮ್ಮ. ಈ ಒಂದು ಅವಕಾಶಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ ಅಮ್ಮ? ಇವತ್ತು ತೋರಿಸ್ತೀನಿ ಪಾಚೋ ಶ್ರೀಮತಿ ಮಗ ಶ್ರೀಹರಿ ಏನು ಅಂತ. ಯು ಬೋತ್ 3 ಎಣಿಸ್ತೀನಿ. ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಸ್ಟೇಷನ್ ಕರ್ಸ್ ರೂಪಿಸಿದ್ರೆ ಬಾಯ್ ಬಿಡ್ತೀರಾ. ಅಲ್ರಿ, ಸಾಲ ತಗೊಳ್ಳೋದು ಅಲ್ದೆ ಕೇಳಕ್ ಬಂದ್ರೆ ಬ್ಯಾಂಕ್ ಅವ್ರ ಮೇಲೆ ಅಟ್ಯಾಕ? ಅಲ್ಲ ಸರ್, ಎಂತ ಕಾಲ ಬಂತು ನೋಡಿ ಸರ್. ಇನ್ಫ್ಲೂಯೆನ್ಸ್ ಮಾಡಿ ಸಾಲ ತಗೊಳ್ಳೋದು, ಕೇಳಕ್ ಬಂದಾಗ ಮ್ಯಾನೇಜರ್ ಮೇಲೆ ಅಟ್ಯಾಕ್ ಮಾಡೋದು. ನಡೀರಿ ಸರ್. ಹೇ, ಇನ್ನೊಂದ್ ಸಲ ನಮ್ಮ ಮನೆಗ್ ಬಂದ್ರೆ ನಾವು ಬರಲ್ಲ, ನೀವೇ ಬರ್ತೀರಾ ಪೊಲೀಸ್ ಸ್ಟೇಷನ್ಗೆ. ನಾನ್ ಕಮ್ ಮಾಡಲ್ಲ. ಆಕಾಯ್ತಿ ಸಂಸಾರ ನನ್ಗೆ. ಅವನ್ ಯಾವನೋ ಗೊತ್ತಿಲ್ಲ ಗುರಿ ಇಲ್ಲ, ಸುಮ್ನೆ ಸೈನ್ ಮಾಡೋದ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಅಲ್ಲಮ್ಮ, ನೀನು ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಈ ತರ ಫೂಲ್ ತರ ಬಿಹೇವ್ ಮಾಡದ? ಅವ್ನ್ ಯಾವನೋ ಆನಂದ್ ಅಂತ ಬಂದಿದ್ದ. ಮಾಯಿಗೆ ಒಂದಷ್ಟು ಫೋಟೋಗಳನ್ನ ತೋರಿಸಿ, ನಾಯಿಗ್ ಬ್ರೆಡ್ ಹಾಕ್ತಿದ್ದೀರಾ, ಇರ್ವೇಗ್ ಸಕ್ಕರೆ ತಿನ್ಸ್ತಿದ್ದೀರಾ ಅಂತೆಲ್ಲ ಹೇಳ್ದ. ಮಾಯಿ ಒಬ್ಬೇ ಬ್ರೆಡ್ ಹಾಕ್ಬಿಟ್ರು. ಚೌಕಾಸಿ, ಸುಮ್ನಿದ್ ಬಿಡು, ನನ್ನ ರೇಗಿಸ್ಬೇಡ ನೀನು. ನಿಜ ಹೇಳಿ, ನಾಯಿ ಜೊತೆ ಇರ್ವೆ ಜೊತೆ ನೀವಿರೋ ಫೋಟೋ ತೋರಿಸಿ ಸಾಲಕ್ ಸಿಕ್ಕಾಕಿಸ್ತಾ, ಹೌದೋ ಅಲ್ವೋ? ಅಮ್ಮ, ನಿನ್ನಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ನನಗ್ ನೀನೇ ಅಲ್ವಾ ಬಲವಂತ ಮಾಡಿದ್ದು? ಪೊಲೀಸ್ ನಮ್ಮನ್ನ ಕ್ಯಾಚ್ ಮಾಡಿದ್ರೆ ವಾಟ್ ಮಾಡೋದು? ಆಯ್ತು ಸಾಕು, ನಾನು ಏನ್ ಮಾಡ್ದೆ ಇವಾಗ? ನಿಮ್ ಫ್ರೆಂಡು ಅಂತ ತಾನೇ ಆ ಆನಂದ ಬಂದಿದ್ದು? ಫ್ರೆಂಡ್ ಅಲ್ಲ, ಫ್ಯಾನು, ಶ್ರೀಮತಿ ಫ್ಯಾನು. ಕೀರಲ್ ಧ್ವನಿಯಲ್ಲಿ ಮಾತಾಡಿದ್ರೆ ವಾಯ್ಸ್ ಬಾಕ್ಸ್ ಹಂಗೆ ಕಿತ್ಬಿಡ್ತೀನಿ. ಆಯ್ತು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಫೋಟೋ ತೆಗೆದಿದ್ದೀರಾ? ಅಪ್ಪ, ಅವ್ರು ಬಂದಾಗ ಯಾವ್ದಕ್ಕೂ ಇರ್ಲಿ ಅಂತ ಈ ಫೋಟೋ ಕ್ಲಿಕ್ ಮಾಡಿದೆ. ಹಿಂಗೆ ಅಪ್ಪ, ಇಷ್ಟಿದ್ರೆ ಸಾಕಪ್ಪ, ಅವ್ನು ಹುಡುಕ್ಬೋದು. ಹುಡ್ಕಣ ಬಾಪ. ಅವನ್ ಸಿಕ್ಕ್ರೆ ನೀವು ಬಚಾವ್ ಆಗ್ತೀರಾ, ಇಲ್ಲ ಅಂತಂದ್ರೆ ಫ್ರೀ ಲಾಡ್ಜಿಂಗು ಬೋರ್ಡಿಂಗು, ಇಲ್ಲಲ್ಲ ಜೈಲಲ್ಲಿ. ಈ ಗೋಳಾಡೋದಕ್ಕಿಂತ ಆ ಬದಲು ಮುದ್ದೆ ತಿನ್ನೋದ್ ಕಲೀರಿ, ಅಲ್ಲಿ ಯೂಸ್ ಆಗುತ್ತೆ. ಕತ್ತೆಗಳ ಈ ಫೋಟೋದಲ್ಲಿರುವ ವ್ಯಕ್ತಿ ಆನಂದ್ ಅಂತ. ಇವನು ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಗೆ ಮರಳು ಮಾಡಿ, ಈ ವ್ಯಕ್ತಿ ಕಂಡ ಕೂಡಲೇ ನನಗೆ ವಿಷಯ ತಿಳಿಸುವುದು. ಛೇ, ಪಾಪ ಪಾಂಡು, ನಮ್ಮ ಪಾಂಡು ಸರ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು. ಸರ್ ನಿಂತ್ಕೊಳ್ಳಿ. ಬನ್ನಿ ಸರ್, ಬನ್ನಿ. ನಿಮ್ಮ ವಿಷಯ ಬಹಳ ಕೇಳಿದ್ದೀನಿ. ತುಂಬಾ ಜನ ಕಾಲ್ ಮಾಡ್ಕೊಟ್ಬಿಟ್ಟಿದ್ದೀರಂತೆ. ಹಲೋ ಮಿಸ್ಟರ್ ಆನಂದ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕೆಂತ ಹೇಳಿ ಸರ್, ಅದು ಹೇಗೆ ಅಂತ ಹೇಳ್ಬಿಡಿ ಸರ್. ಮೋಸ ಮಾಡೋ ಕದಿಮರೇ ತುಂಬಿರ್ಬೇಕಾದ್ರೆ ಅವ್ರ ನಡುವೆ ನೀವು ಸಾಲ, ಹಲ್ಕ ನಡುವೆ ಪುಲ್ಕ. ಹೌದ್ರಿ ಸರ, ನಾನು ಜನಸೇವೆ ಮಾಡಕತ್ತಿಲ್ರಿ. ನಿಮಗೆ ಯಾವ ಕಾರ್ಡ್ ಬೇಕು ಹೇಳ್ರಿ, ₹1 ಅಷ್ಟೇ ರೀ. ₹1 ಕೊಟ್ರೆ ಸಾಕು ನೋಡ್ರಿ, ನೀವು ಹೇಳಿದ ಕಾರ್ಡ್ ಮಾಡಿಸ್ಕೊಡ್ತೀನಿ. ಖುದ್ದು ನಾನ ಮಾಡಿಸ್ಕೊಡ್ತೀನಿ. ಹಾ, ಗಾಳಕ್ಕೆ ಎರೆಹುಳು ಸಿಕ್ಕಿಸ್ತಾರಲ್ಲ,
ಹಾಗೆ ಆ? ಚಾಪಾತಿ ಕರೆಗಾರೆ ರಾಗಿ ರೊಟ್ಟಿನೂ ಕರೆಗಾರೆ ಬ್ಯಾಂಕಲ್ಲಿ 40 ಲಕ್ಷ ರೂಪಾಯಿ ಸಾಲ ತಗೊಂಡ್ರದ್ ನೀನಾ ಇಲ್ಲ ಪಾಂಡು ಮನೆಯವರ? ಸರ್ ನನಗೇನು ಗೊತ್ತಿಲ್ರಿ ಸರ್, ಕಾರ್ಡ್ಸ್ ಮಾಡಿಕೊಟ್ಟೇನೆ ಅಷ್ಟೇ ರೀ ಸರ್. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನಮ್ಮ ಚಾರ್ಜ್ ಸರ್. ಆಫೀಸಿಗೆ ಬಂದವ್ರ ಯಾಕೆ ಜಗಳ ಆಡ್ತಾ ಇದ್ದೀರಾ? ಓ ಪಾಪ ಸರ್, ಅವ್ರನ್ನ ಯಾಕೆ ಹೊಡಿತಿದ್ದೀರಾ? ಯಾಕ ಪಾಂಡು ಮನೆಯವ್ರದೆಲ್ಲ ಸೈನ್ ಮಾಡಿಸ್ಕೊಂಡು ಅವ್ರ ಹೆಸರಲ್ಲಿ ಸಾಲ ಮಾಡಿ 40 ಲಕ್ಷಕ್ಕೆ ತಲೆ ತಂದಿಟ್ಟವನೇ. ನಮ್ಗೆ ಅವತ್ತೇ ಗೊತ್ತಿತ್ತು ಫ್ರಾಡ್ಗಳೆಲ್ಲ ಸೈನ್ ಹಾಕ್ತಾರೆ, ಗುಳ್ಳುಗಳೆಲ್ಲ ಸೈನ್ ಮಾಡ್ತಾರೆ ಅಂತ. ಸೈನ್ ಮಾಡೋರೆಲ್ಲ ಗುಳ್ಳುಗಳ. ಈ ಪಾಂಡು, ನಿಮಗೆ ಸ್ವಲ್ಪನಾದ್ರು ಬುದ್ಧಿ ಬೇಡವಲ್ರಿ? ಯಾವನಾದ್ರೂ ₹1 ಒಂದು ಕಾರ್ಡ್ ಮಾಡ್ತೀವಿ ಅಂತಂದ್ರೆ ಒಪ್ಕೊಂಡು ಅವ್ನ ಕೈಲಿ ಮಾಡಿಸ್ತಾ ಇದ್ದೀರಲ್ರಿ? ನಾನಲ್ಲ ಸರ್, ನನ್ನ ಹೆಂಡತಿ. ಬಿಟ್ಟು ಹಾಕ್ರಿ. ನನ್ನ ಹೆಂಡತಿನ ಸರ್? ಅಲ್ಲ ರೀ, ಇಂಥ ಜನಕ್ಕೆ ಅವಕಾಶ ಕೊಡೋದನ್ನ ಬಿಟ್ಟು ಹಾಕಿ ಅಂತಂದೆ. ಅಲ್ಲ ರೀ, ಅವ್ರ ಆಫೀಸ್ ಎಲ್ಲಿದೆ ಅಂತ ನಾನು ನೋಡಿದ್ದೀರಾ ನೀವು? ಜ್ಞಾನ ಬೇಡ ನಿಮಗೆ? ಹೌದು ಸರ್, ನಮ್ಗೆ ಯಾವುದೇ ಕಾರ್ಡ್ ಬೇಕಂದ್ರೂ ಆಫೀಸಿಗೆ ಹೋಗಿ ಅಧಿಕೃತವಾಗಿ ಮಾಡಿಸ್ಬೇಕು. ಮನೆಗೆ ಬಂದ್ಬಿಟ್ಟು ನಿಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತೀನಿ, ಆ ಕಾರ್ಡ್ ಮಾಡ್ತೀನಿ ಅಂತಂದ್ರೆ ನಂಬಾರ್ದು ಸರ್. ಈಗಲಾದ್ರೂ ಬುದ್ಧಿ ಬಂತ? ಪಾಂಡು, ಇವ್ನು ಹೇಗಿದ್ರು ಸಿಕ್ಬಿದ್ದ, ಇವನಿಂದ ಹಣ ವಸೂಲಿ ಆಗ್ಬೇಕು. ಅಲ್ಲಿವರೆಗೂ ನಿಮ್ ಫ್ಯಾಮಿಲಿ ಪರಪ್ಪನ ದ್ವಾರ.